45 ವರ್ಷಗಳಿಂದ ಶಂಖ ಆ ಹುಡುಗನ ಹತ್ರ ಜೋಪಾನವಾಗಿತ್ತು. ತೀರಾ ಇತ್ತೀಚೆಗೆ ಆ ಶಂಖನ ಅವನು ಒಂದು ಹುಡುಗಿ ಕೈ ಕೊಟ್ಟಿದ್ದಾನೆ. ಆ ಹುಡುಗಿಗೆ ಸುಮಾರು 15 ವರ್ಷ. ಅಪ್ಪಾಜಿ ಒಂಥರ ನೀನೊಂಥರ, ನನಗೆಲ್ಲೂ ನೆಮ್ಮದಿನೇ ಇಲ್ಲ. ದೇವ್ರ ಧ್ಯಾನ ಮಾಡಿದ್ರೆ ನೆಮ್ಮದಿ ಸಿಗತ್ತಂತೆ, ಹಾಗಂತ ಅಮ್ಮ ಹೇಳ್ತಿದ್ಲು. ಧ್ಯಾನ ಮಾಡು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಗೂಳಿ ಬಿಟ್ಟಿದ್ ನಾನಲ್ಲ. ಆಯ್ತು ತಂದೆ, ನೀನಲ್ಲ, ಹೊರಡು. ಮನ್ಸಿಂದ ಹೇಳ್ತಾ ಇದೆಯಾ ತಾನೆ? ನಿಮ್ಮಪ್ಪ ನಾವ್ ಮಾತಾಡ್ತಿದ್ದದ್ ನೋಡಿದ್ರೆ ಎಲ್ಲಾರ್ ಮುಂದೆ ಬಯಸ್ಕೊಳ್ಳೋದ್ ನಾನು, ನೀನಲ್ಲ. ಕೈ ಮುಗಿತೀನಿ, ಇನ್ಮೇಲೆ ನನ್ನ ಹಿಂದೆ ಬರ್ಬೇಡ. ಮನೇಲಿ ಕಷ್ಟ, ಅದಕ್ಕೆ ನಾನು ಇಲ್ಲಿಗೆ ದುಡಿಯಕ್ ಬರ್ತಿರೋದು. ನೀನು ನನಗ್ ಕಷ್ಟ ಕೊಡ್ಬೇಡ. ದೇವರ ಧ್ಯಾನ ಮಾಡು, ಕಷ್ಟ ಪರಿಹಾರ ಆಗುತ್ತೆ ಹಾಗಂತ ದೇವಿ ಹೇಳ್ತಿರ್ತಾಳೆ. ಕೋಪ ಮಾಡ್ಕೋಬೇಡ ದೇವಿ, ನೀನ್ ಚೆನ್ನಾಗ್ ಕಾಣಲ್ಲ. ನಾನ್ ಚೆನ್ನಾಗಿರ್ಬೇಕು ಅಂತ ನಿನ್ಗಿಷ್ಟನಾ? ಹಾಗಾದ್ರೆ ನಾನು ಹಿಂದೆ ಬರ್ಬೇಡ, ನನ್ನನ್ನು ಮಾತಾಡ್ಸ್ಬೇಡ. ಶಾರದಾಪುರಕ್ಕೆ ಹೋಗ್ತಿದ್ದೀನಿ, ಬಂದ ಮೇಲೆ ಸಿಗ್ತೀನಿ. ಮತ್ಸೋದ್ನ ಶಾರದಾ ಸಾಮಿಲ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಕೊಡೋ. ಅದು ಇಲ್ಲಿಲ್ಲ, ಅಲ್ಲಿದೆ. ದಿಮ್ಮಿ ಕುಯ್ಯೋ ಮಿಷನ್ ಪಕ್ಕದ ರೂಮ್ನಲ್ಲಿ. ಏಕಿತ್ತಲ್ಲ ದೇವಿ, ಹೋಗಿ ಫೈಲ್ ತಗೊಂಬ. ಮಿಷಿನ್ ಆಪರೇಟರ್ ಪುನ್ನಪ್ಪನ್ನೇ ಹೋಗಿ ಕೇಳು, ಅವನು ಕೊಡ್ತಾನೆ. ಹೋಗಿ ಬೇಗ ಬಾ. ಇನ್ಕಮ್ ಟ್ಯಾಕ್ಸ್ ಫೈಲ್ ಬೇಕಂತೆ, ಬೀರುನಲ್ಲಿದ್ಯಂತೆ. ಕುಂದಪ್ಪನವ್ರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಬೇಕಂತೆ, ಬೀರುನಲ್ಲಿದ್ಯಂತೆ. ಶಂಖ ಆ ಹುಡುಗಿಯ ಕೈಗೆ ಬಂದ ಮೇಲೆ ಅವಳ ಮನೆಯವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆ ಹುಡುಗಿ ಇದೇ ಊರಲ್ಲಿದ್ದಾಳೆ. ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಯಾರವಳು? ಅವಳ ಮನೆ ಯಾವ ದಿಕ್ಕಿಗೆ ಬರುತ್ತೆ ಹೇಳಿ? ಅಮ್ಮನವರ ಕಾವಲಿದೆ ಆ ಹುಡುಗಿಗೆ. ಅಡ್ಡ ನಿಂತು ಬಿಟ್ಟಿದ್ದಾಳೆ ಸರ್ವೇಶ್ವರಿ. ಅರಸಿ ಪಕ್ಕಕ್ಕೆ ಅಮ್ಮನವ್ರನ್ನ. ಸಣ್ಣ ಹುಡುಗಿ ಕೈಲಿ ಶಂಖ ಕೊಟ್ಟು ಯಾವ ಲೋಕೋದ್ಧಾರ ಮಾಡಿಸ್ತಾರೆ ಅವರು? ಎಲ್ಲದಕ್ಕೂ ಯೋಗ್ಯತೆ ಬೇಕಲ್ವಾ? ಇದೇ ಊರಲ್ಲಿ ಇದ್ದಾಳೆ ಅಂತೀರಿ, ಯಾರು ಅಂತ ಹೇಳಿ. ಸರಸಿ ಪಕ್ಕಕ್ಕೆ ಅಮ್ಮನವರ ಮೇಲೆ ಆಣೆ ಮಾಡಿದ್ದೀರಿ, ನೆನಪಿರ್ಲಿ. ಸರಸಿ. ಬೇಗ ಕೊಡಿ, ಎಷ್ಟೊತ್ತು ಮಾಡ್ತೀರಾ? ಇರಮ್ಮ, ಅದನ್ನ ಕೊಡೋದು ಬೇರೆಯವರು, ಅದ್ರ ಇನ್ಚಾರ್ಜ್ ನಾನಲ್ಲ. ಅವ್ರು ಬಂದ್ಮೇಲೆ ಕೊಡ್ತಾರೆ. ಬೇಗ. ಈ ವಿದ್ಯೆ ನೀನು ಕೊಟ್ಟ ಪ್ರಸಾದ. ನಿನ್ನ ಪ್ರಸಾದಕ್ಕೆ ನೀನೇ ಅಡ್ಡವಾಗಿದ್ದೀಯ. ಧರ್ಮ ಅಲ್ಲಮ್ಮ, ಇದು ಧರ್ಮ ಅಲ್ಲ. ನೀನ್ ಪಾಲಿಸ್ತಾ ಇರೋ ಧರ್ಮ ಚೆನ್ನಾಗಿದೆ ಅಲ್ವಾ? ಕ್ಷಮಿಸು ತಾಯಿ, ಅನ್ನದಾತನ ಶ್ರೇಯಸ್ಸು ಬಯಸೋದು ಧರ್ಮ ಅಲ್ವಾ? ಆ ಶ್ರೇಯಸ್ನಿಂದ ಒಳ್ಳೆಯವ್ರ ನಾಶ ಆಗತ್ತೆ. ಸರ್ವಶಕ್ತೆ ನೀನು, ನಾಶವಾಗದ ಹಾಗೆ ನೋಡ್ಕೊಳ್ಳೋದಕ್ಕೆ ನೀನಿದ್ದೀಯ. ಎಲ್ಲರ ನಂಬಿಕೆನೂ ಅದೇ. ಜಗನ್ಮಾತೆ ನೀನು.